ಸ್ನೇಹಿತರೆ, ಭಾರತದ ಐಟಿ ದಿಗ್ಗಜ ಸಂಸ್ಥೆಯಾದ TCSಗೆ US ಟೆಕ್ಸಾಸ್ನಲ್ಲಿರ್ತಕ್ಕಂಥ ಕೋರ್ಟ್ $194 ಮಿಲಿಯನ್ ಪೆನಾಲ್ಟಿಯನ್ನು ಹಾಕಿದೆ. ಕಾರಣ, DXC ಟೆಕ್ನಾಲಜಿ ಸಂಸ್ಥೆ TCS ಮೇಲೆ ಒಂದು ಕೇಸ್ ಹಾಕಿತ್ತು. ಅದೇನೆಂದರೆ, ಟ್ರೇಡಿಂಗ್ ಸೀಕ್ರೆಟ್ಸ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ TCS ಅನ್ನೋದು ಅದರ ವಾದ ಆಗಿತ್ತು. ಅದರ ಪರಿಣಾಮವಾಗಿ TCSಗೆ $194 ಮಿಲಿಯನ್ ದಂಡ ತೆರಬೇಕಾಗಿದೆ. ಇದರ ಪರಿಣಾಮವಾಗಿ TCSಲ್ಲಿ ಒಂದು ಸೆಲ್ಲಿಂಗ್ ಆಪರ್ಚುನಿಟಿ ನಾಳೆ ನೋಡ್ಬೋದು. ನಾಳೆ ಮಾರ್ಕೆಟ್ ಓಪನ್ ಆದ ನಂತರ ಅದರ ಹೈ ನೋಡಿಕೊಂಡು ಅದನ್ನ ಸ್ಟಾಪ್ ಲಾಸಲ್ಲಿ ಇಟ್ಕೊಂಡು, ನಾನು ಕಳೆದ ವಿಡಿಯೋದಲ್ಲಿ ಹೇಳಿರೋ ಥರ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಇಲ್ಲಿ ಟ್ರೇಡ್ ತಗೊಳ್ಬೋದು. ಇನ್ನು ಟ್ರೇಡಿಂಗ್ ಆಪರ್ಚುನಿಟಿ ಇರ್ತಕ್ಕಂಥ ಎರಡನೇ ಸ್ಟಾಕ್ ಅಂದರೆ ಅದು IIFL ಫೈನಾನ್ಸ್. RBI IIFL ಫೈನಾನ್ಸ್ನ ಕರೆಕ್ಟಿವ್ ಆ್ಯಕ್ಷನ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಸ್ಪೆಷಲ್ ಆಡಿಟ್ ಟೀಮ್ನ ಅಪಾಯಿಂಟ್ ಮಾಡಿದೆ. ಹಾಗೆ ಈ ಕರೆಕ್ಟಿವ್ ಮೆಜರ್ಸ್ನ ಪರಿಣಾಮ IIFL ಫೈನಾನ್ಸ್ ಇನ್ನು ಮುಂದೆ ತನ್ನ ಹೊಸ ಗ್ರಾಹಕರಿಗೆ ಗೋಲ್ಡ್ ಲೋನ್ ಕೊಡೋ ಆಗಿಲ್ಲ. ಇದು IIFL ಫೈನಾನ್ಸ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ಈ ಸ್ಟಾಕಲ್ಲಿ ಕೂಡ ಒಂದು ಸೆಲ್ಲಿಂಗ್ ಆಪರ್ಚುನಿಟಿಯನ್ನು ನೀವು ನೋಡ್ಬೋದು. ಇನ್ನು ಕಳೆದ ಸೆಷನ್ನಲ್ಲಿ ಕೂಡ ಈ ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗಿತ್ತು. ಇಲ್ಲಿ ಕೂಡ ನೀವು ಓಪನ್ ಯಾವ ಲೆವೆಲ್ಗೆ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದರ ಹೈನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಟುವರ್ಡ್ಸ್ ಸೆಲ್ ಸೈಡ್ ನೀವು ಟ್ರೇಡ್ ತಗೊಳ್ಬೋದು. ಇನ್ನು ಟ್ರೇಡಿಂಗ್ನಲ್ಲಿ ಆಪರ್ಚುನಿಟಿ ಇರ್ತಕ್ಕಂಥ ಕೊನೆಯ ಸ್ಟಾಕ್ ಅಂದರೆ ಅದು ವಿಪ್ರೋ. ಇಂಗ್ಲೆಂಡ್ ಮೂಲದ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಹಾಗೆ ವಿಪ್ರೋ ಒಂದು ತಂತ್ರಜ್ಞಾನ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದರ ಪರಿಣಾಮವಾಗಿ ವಾರ್ಷಿಕವಾಗಿ $50 ಮಿಲಿಯನ್ ಲಾಭವನ್ನು ವಿಪ್ರೋ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಆದ್ದರಿಂದ ಇದು ವಿಪ್ರೋ ಸಂಸ್ಥೆಗೆ ಒಂದು ಒಳ್ಳೆಯ ನ್ಯೂಸ್ ಆಗಿದೆ. ಇನ್ನು ಈ ಸ್ಟಾಕ್ ಓಪನ್ ಆದ ನಂತರ ಅದರ ಓಪನ್ನ ಲೋ ಆಗಿ ಇಟ್ಕೊಂಡು ನೀವು ಬೈ ಸೈಡ್ ಟ್ರೇಡ್ ತಗೊಳ್ಬೋದಾಗಿದೆ. ಸ್ನೇಹಿತರೆ, ಈ 3 ಸ್ಟಾಕ್ಗಳಲ್ಲಿ ನೀವು ಯಾವುದೇ ಟ್ರೇಡ್ ತಗೊಂಡ್ರೂ ಕೂಡ ಸ್ಟಾಪ್ ಲಾಸ್ ಕಡಿಮೆ ಇಟ್ಕೊಳ್ಳಿ, ಹಾಗೆ ಪ್ರಾಫಿಟನ್ನು ಟ್ರಯಲ್ ಮಾಡ್ಕೊಳ್ತಾ ನೀವು ಬುಕ್ ಮಾಡ್ಕೊಳ್ಳಿ. ನಾನು ಈಗಲೇ ಹೇಳೋದಕ್ಕಾಗಲ್ಲ ಅದು ಯಾವ ಪಾಯಿಂಟಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ, ಎಲ್ಲಿ ಎಂಟ್ರಿ ತಗೊಳ್ಬೇಕಾಗುತ್ತೆ ಅಂತ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಆ ದಿನದ ಹೈ ಅಥವಾ ಲೋನ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಬೈ ಅಥವಾ ಸೆಲ್ನ ಈ 3 ಸ್ಟಾಕ್ಗಳಲ್ಲಿ ಯಾವುದ್ರಲ್ಲಾದ್ರೂ ಕೂಡ ನೀವು ಟ್ರೇಡ್ ತಗೊಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನೀವೇನಾದ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬೋದು. ಧನ್ಯವಾದಗಳು.